ಗುಹೆ ಒಳಗಡೆ ಹೋಗಿ ಬಂದು ನೀರಲ್ಲೆಲ್ಲ ತೆಪ್ಪದಲ್ಲಿ ಕರ್ಕೊಂಡ್ ಬಂದು ಎಷ್ಟು ಬ್ಯೂಟಿಫುಲ್ ಆಗಿರೋ ಹಂಪಿನ ತೋರಿಸ್ತಾ ಇದೀವಿ ಅಂತಂದ್ರೆ. ಸೊ ಲಂಡನ್ ಇಂದ ಕಾರವಾರ ಬಂದರಿಗೆ ಶಿಪ್ಪಲ್ಲಿ ಬಂದಿರುತ್ತೆ. ಕಾರವಾರ ಬಂದರಿಂದ ಹಂಪಿಗೆ ಎತ್ತಿನ ಗಾಡಿಯ ಮುಖಾಂತರ ತಂದು ಹಾಕಿರ್ತಕ್ಕಂಥ ಸ್ಟೀಲ್ಸ್. ಸೂರ್ಯಚಂದ್ರ ಇರೋವರೆಗೆ ಈ ದೇವಸ್ಥಾನ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದು ಒಂದು ನಂಬಿಕೆ ಆಗಿರ್ತಾರೆ. ತದನಂತರ ಹಕ್ಕ ಮತ್ತು ಬುಕ್ಕರು ಮುದುಗಲ್ಲು ಮತ್ತು ರಾಯಚೂರು ಮೇಲೆ ಯುದ್ಧ ಮಾಡ್ತಾರೆ ಮುಸ್ಲಿಮರ ಮೇಲೆ. ಆ ಯುದ್ಧದಲ್ಲಿ ವಿಜಯ ಪ್ರಾಪ್ತಿ ಆಗುತ್ತೆ. ವಾಪಸ್ ಅಲ್ಲಿಂದ ವಿದ್ಯಾನಗರಕ್ಕೆ ಬಂದ್ಬಿಟ್ಟು ವಿದ್ಯಾನಗರ ಅಂತ ಇರ್ತಕ್ಕಂಥ ಒಂದು ರಾಜ್ಯವನ್ನು ಮರುನಾಮಕರಣ ಮಾಡ್ತಾರೆ ವಿಜಯನಗರ ಅಂತೇಳಿ. ಚಕ್ರತೀರ್ಥ ಕೋದಂಡರಾಮಸ್ವಾಮಿ ಟೆಂಪಲ್ಲು ಮತ್ತು ಪ್ರಾಣದೇವರ ಯಂತ್ರೋದ್ಧಾರಕ ಆಂಜನೇಯ ಅಂತೇಳಿ. ವಿರೂಪಾಕ್ಷ ರಾಮ ಲಕ್ಷ್ಮಣ ಸೀತೆ ಜೊತೆ ಹನುಮಂತ ಇರ್ತಾನೆ. ಬಟ್ ಈ ಒಂದು ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆ ಜೊತೆ ಸುಗ್ರೀವ ಇದ್ದಾನೆ. ಹನುಮಂತನ ಜನ್ಮ ಸ್ಥಳ ಅಂಜನಾದ್ರಿ ಪರ್ವತ ಕಿಷ್ಕಿಂದೆ. ಸೊ ರಾಮೇಶ್ವರಂ ಟು ಲಂಕೆಗೆ ಸೇತುವೆ ಹಾಕಿದ್ರು ನಮ್ಮ ಓನರ್ರೆ. ನಿಮ್ಗೆ ಅಲ್ಲಿ ಟಾಪಲ್ಲಿ ಒಂದು ಸ್ಟೋನ್ ಕಾಣ್ತಿದೆ ನೋಡಿ ಮಿಡ್ಲಲ್ಲಿ, ಅದು ನ್ಯಾಚುರಲ್ ಬ್ಯಾಲೆನ್ಸಿಂಗ್ ರಾಕ್ ಅಂತಾರೆ. ಸ್ಟ್ಯಾಚ್ಯೂ ಒಳಗಡೆ ಇದೆ ಮೇಡಮ್, ಬಟ್ ಎಲ್ಲ ಒಡೆದೋಗಿದೆ, ಭಿನ್ನ ಆಗಿದೆ. ಆ ಥರ ಚಿಕ್ಕದಾಗಿ ಹೋಲ್ಡ್ ಮಾಡಿ ಅದ್ರ ಒಳಗಡೆ ಗೋಲ್ಡು ಡೈಮಂಡ್ ಇರ್ತಾರೆ. ಕೆಲವೊಂದು ಜನಕ್ಕೆ ಸಿಕ್ಕಿ ಆಸೆ ಪಟ್ಟು ಈ ನಿಧಿ ಎಲ್ಲ ಕಡೆ ಇರುತ್ತೆ ಅಂತೇಳಿ ಕೂಡ ಒಡೆದಾಕಿದ್ದಾರೆ ಮೇಡಮ್. ಸೊ ಇದೇನು ಏನು ಹೇಳುತ್ತೆ ಅಂತಂದರೆ, ಇದು ಆ್ಯಕ್ಚುಲಿ ಗರುಡ ಮಂಟಪ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಶಿವನಿಗೆ ಬಂದ್ಬಿಟ್ಟು ನಂದಿ ಇರ್ತಾನೆ. ಸೊ ವಿಷ್ಣು ಬಂದ್ಬಿಟ್ಟು ಗರುಡ ಇರುತ್ತೆ. ಒಳಭಾಗದಲ್ಲಿ ಗರುಡ ಇದ್ದಾನೆ, ಅದಕ್ಕೋಸ್ಕರ ಗರುಡ ಮಂಟಪ ಅಂತ ಹೇಳ್ತೀವಿ. ಸೊ ಇದು ಚಿನ್ನಾದೇವಿಗೋಸ್ಕರ ಮಾಡ್ಸಕ್ಕಂಥ ಒಂದು ಸಂಗೀತ ಮಂಟಪ. ಕೃಷ್ಣದೇವರಿಗೆ ಇಬ್ಬರು ಹೆಂಡಂದ್ರು, ಚಿನ್ನಾದೇವಿ ಮತ್ತು ತಿರುಮಲಾದೇವಿ ಅಂತೇಳಿ. ತಿರುಮಲಾದೇವಿ ಬಂದ್ಬಿಟ್ಟು ಪಟ್ಟದ ರಾಣಿಯಾಗಿರ್ತಾಳೆ. ಚಿನ್ನಾದೇವಿ ಬಂದ್ಬಿಟ್ಟು ಅವರ ಆಸ್ಥಾನದಲ್ಲಿ ಇರ್ತಕ್ಕಂಥ ಡ್ಯಾನ್ಸರ್ಸ್, ನೃತ್ಯಗಾರ್ತಿ, ಅವರನ್ನು ಎರಡನೇ ಮದುವೆ ಆಗ್ತಾರೆ. ರಾಜ ರಾಣಿಯ ಮೇಲೆ ತುಂಬಾ ಪ್ರೀತಿ ಇರುತ್ತೆ, ಹಾಗಾಗಿ ರಾಣಿಯರು ಇನ್ಸ್ಪೈರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಸೊ ಒಂದು ಡೂಮಲ್ಲಿ ಇರ್ತಕ್ಕಂಥ ಚಿತ್ರ ಬೇರೆದ್ರಲ್ಲಿ ಇರಲ್ಲ. ಆಕ್ಚುಲಿ ತೆನಾಲಿರಾಮ ನಮ್ಮ ಅರಸರ ಆಸ್ಥಾನದಲ್ಲಿ ಇರ್ತಕ್ಕಂಥ ಅಷ್ಟ ದಿಗ್ಗಜ ಕವಿಗಳಲ್ಲಿ ಅವರು ಒಬ್ಬರು. ಸೊ ರಾಜ್ಯದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಹಾಸ್ಯದ ಮುಖಾಂತರ ಬಗೆಹರಿಸಿಕೊಳ್ಳುವ ಒಂದು ಪ್ರತೀತಿ ಹೊಂದಿರ್ತಾರೆ. ಇದು ಬಡವಿಲಿಂಗು ಅಂತೇಳಿ. ಇದಕ್ಕೆ 3 ಹೆಸರು ಬರುತ್ತೆ: ಬಡವಿಲಿಂಗು, ಬಡವಲಿಂಗು ಮತ್ತು ಜಲಕಂಠೇಶ್ವರ ಅಂತ ಹೇಳ್ತೀವಿ. ಸೊ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಈ ಲಿಂಗು 2ನೇ ಲಿಂಗ ಆಗಿರುತ್ತೆ. ಸೊ ಆ್ಯಕ್ಚುಲಿ ಹೊಟ್ಟೆ ಇನ್ನು ಮುಂದೆ 3 ಅಡಿ ಇರುತ್ತೆ. ಬಹುಮನ್ ಸುಲ್ತಾನರು ದಾಳಿ ಮಾಡಿದಾಗ ಹೊಟ್ಟೆ ಹೊಡೆದಾಕಿದ್ದಾರೆ. ಬಟ್ ಅಲ್ಲಿ ಸನ್ರೈಸ್ ನೋಡಿದ್ರೆ ನಿಮ್ಮ ಲೈಫಲ್ಲಿ ಯಾವತ್ತೂ ಹಂಪೇನು ಮರೆಯಲ್ಲ. ಸೊ ಕಲ್ಕಿ ಅವತಾರ ಇನ್ನೂ ಆಗಿಲ್ಲ, ಈ ಶತಮಾನ ಅಂತ್ಯದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಇದು 2026, 74 ವರ್ಷ ನೀವು ಕಾದ್ರೆ ನೀವು ಕಲ್ಕಿ ಅವತಾರ ನೋಡ್ಬೋದು.